ಆಗಾಗ ಹುಷಾರ್ ತಪ್ತಾನೇ ಇರ್ತಾಳೆ. ಈ ಮನೆಯಲ್ಲಿ ಒಂದಲ್ಲ ಒಂದು ತಾಪತ್ರಯ ಇದ್ದೇ ಇರುತ್ತೆ. ಇದರಿಂದ ಪಾಪ ನಮ್ಮ ಗುಂಡುಗೆ ನೆಮ್ಮದಿ ಅನ್ನೋದೇ ಇಲ್ಲ. ನಿದ್ದೆ ಮಾಡಿದ್ನೋ ಇಲ್ವೋ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಹೌದಜ್ಜಿ, ಅವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ. ಅವನಿಗೆ ತನಗಿಂತ ತನ್ನೋರ ಬಗ್ಗೆನೇ ಚಿಂತೆ ಜಾಸ್ತಿ. ಒಂಥರ ಸೂಕ್ಷ್ಮ ವ್ಯಕ್ತಿ, ಸೆಂಟಿಮೆಂಟಲ್ ಫೂಲ್ ಅವನು. ಅದಕ್ಕೇನೆ ಯಾವಾಗ್ಲೂ ಅವನಿಗೆ ನೋವು ಜಾಸ್ತಿ. ತನ್ನ ಸುತ್ತ ಇರೋರ್ಗೆ ಏನಾದ್ರೂ ಆದ್ರೆ ಸಾಕಜ್ಜಿ, ಈ ಮರಿ ಹಾಕಿರೋ ತಾಯಿ ಬೆಕ್ತರ ಒದ್ದಾಡೋಗ್ಬಿಡ್ತಾನೆ. ಅಷ್ಟೊಂದು ಕಾಳಜಿ, ಅಷ್ಟೊಂದು ಆತಂಕ. ಅದಕ್ಕೆ ನೋಡಿ, ಅವ್ರ ಅಮ್ಮನಿಗೆ ಈ ಥರ ಆಗಿದೆ ಅಂತ ಗೊತ್ತಾದ ತಕ್ಷಣ ಚಿಕ್ಕಮಗಳೂರಿಂದ ಹೇಳ್ದೆ ಕೇಳದೆ ಓಡಿ ಬಂದ್ಬಿಟ್ಟಿದ್ದಾನೆ. ಪಾಪಾಜಿ, ಅವನ ಜೀವನದಲ್ಲಿ ಪ್ರೀತಿ ಅನ್ನೋದು ಈಗ ತಾನೇ ಮೊಳಕೆ ಹೊಡಿತಾ ಇತ್ತು. ಅದಕ್ಕೆ ಮತ್ತೆ ಅವನ ಮಧ್ಯೆ ಏನೋ ಒಂದು ಆಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಈ ಥರ ಆಗೋಯ್ತಲ್ಲ. ಪಾಪಾಜಿ, ಅವನ ಜೀವನದಲ್ಲಿ ಬರೀ ಇದೆ ಆಗೋಯ್ತು. ಏನೋ ಹೇಳ್ತಿದ್ಯಾ ಆಪ್ತ ಮಿತ್ರ? ಅವರಿಬ್ಬರ ಮಧ್ಯೆ ಪ್ರೀತಿ ಈಗ ಮೊಳಕೆ ಹೊಡಿತಾ ಇತ್ತಾ? ಅಂದ್ರೆ ಇಷ್ಟ ದಿನ ಏನಾಗಿತ್ತು? ಒಣಗಿದ ಮರ ಆಗಿತ್ತಾ? ಅಯ್ಯೋ, ಬಾಯ್ ತಪ್ಪೆಲ್ಲ ಹೇಳ್ಬಿಟ್ನಲ್ಲ. ಯಾಕೋ ಸುಮ್ಮನಾಗ್ಬಿಟ್ಟೆ? ಅಜ್ಜಿ, ಇದು ಜಿಂಕೆ ಮರಿ ನೋಡಜ್ಜಿ, ಎಷ್ಟು ಚೆನ್ನಾಗಿದೆ. ಕೊಂಬು ಒಂಥರ ಸಖತ್ತಾಗಿದೆ. ಏಯ್, ಇಡೋ ಅದನ್ನ. ನನಗೀಗ ಉತ್ತರ ಬೇಕು. ಏನಿದೆಲ್ಲ? ಏನ್ ನಿನ್ನ ಮಾತಿನ ಅರ್ಥ? ಅವರಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ಹೇಳು. ಏನಿಲ್ಲ ಅಜ್ಜಿ, ಹಾಗೆ ಬಾಯಿ ಮಾತು ಅಂದ್ಬಿಟ್ಟೆ ಅಷ್ಟೇ, ಇನ್ನೇನಿಲ್ಲ. ಬಾಯಿ ಮಾತ್ಕಲ್ಲ, ಇಷ್ಟು ದಿವಸ ಮುಚ್ಚಿಟ್ಟಿದ್ದನ್ನ ಇವತ್ತು ಬಾಯಿ ತಪ್ಪಿ ಹೇಳಿದೀಯ. ನೀನು ಹೇಳಿದ್ ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ನನ್ಗೇನು ಗೊತ್ತಾಗ್ತಿರ್ಲಿಲ್ಲ. ಏನೇನಾರು ನೆಪ ಹೇಳಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಇವತ್ತು ನನಗೆಲ್ಲ ಗೊತ್ತಾಗ್ಲೇಬೇಕು. ಏನವ್ರ ಕತೆ? ಅಜ್ಜಿ, ಅದು ಕಥೆ ಅಲ್ಲ ಅಜ್ಜಿ, ಒಂಥರ ವ್ಯಥೆ. ವ್ಯಥೆನಾ? ಹ್ಞೂ ಅಜ್ಜಿ, ನೀವೆಲ್ಲರೂ ಅನ್ಕೊಳ್ಳೋ ಥರ ಗೆಳೆಯ ಮತ್ತೆ ಅದಕ್ಕೆ ಮಧ್ಯೆ ಪ್ರೀತಿ ಗೀತಿ ಏನೂ ಇರಲಿಲ್ಲ. ಪ್ರೀತಿ ಇದೆ ಅನ್ನೋ ಥರ ಅವರಿಬ್ಬರು ತೋರಿಸ್ಕೋತಾ ಇದ್ರು ಅಷ್ಟೆ. ಆದರೆ ಅವರಿಬ್ಬರ ಮಧ್ಯ ಒಂದು ದೊಡ್ಡ ಗೋಡೆನೇ ಇತ್ತು. ಆ ಗೋಡೆನ ದಾಟಿ ಇವನು ಆ ಕಡೆ ಹೋಗ್ತಿರ್ಲಿಲ್ಲ, ಅವರು ಈ ಕಡೆ ಬರ್ತಿರ್ಲಿಲ್ಲ. ಹಾಗಾಗಿ ಅವರಿಬ್ರು ಹತ್ತತ್ರ ಇದ್ದಂಗಿದ್ರು, ದೂರ ದೂರನೇ ಇದ್ರು. ಬಟ್ ಇವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತಜ್ಜಿ. ಆ ಫ್ರೆಂಡ್ಶಿಪ್ ಈಗ ಪ್ರೀತಿಯಾಗಿ ಬದಲಾಗಿದೆ. ಹೌದಾ? ಹೌದಜ್ಜಿ, ಇವರಿಬ್ಬರದು ಯಾವ ಲವ್ ಸ್ಟೋರಿಗೂ ಕಡಿಮೆ ಇಲ್ಲ. ಈ ಕಾಲೇಜ್ ಹುಡುಗ ಹುಡುಗಿರು ಈ ಲವ್ ಪ್ರಪೋಸ್ ಮಾಡ್ಕೋತಾರಲ್ಲ, ಆ ತರ ಲವ್ ಪ್ರಪೋಸ್ ಮಾಡ್ಕೋತಾರೆ. ಅಂದ್ರೆ ಈ ಪ್ರೇಮ ನಿವೇದನೆ ಅಂತಾರಲ್ಲ, ಅದನ್ನ ಮಾಡ್ಕೊಂಡಿದಾರಜ್ಜಿ. ಏನಪ್ಪ ಲೇಟೆಸ್ಟ್ ಲವರ್ ಬಾಯ್? ಏನ್ ನಡೀತಾ ಇದೆ ಲೈಫಲ್ಲಿ? ಮೈ ಚಳಿ ಬಿಟ್ಟು ಮುಂದುವರೆದ್ರು ಹೆಂಗೆ? ಏಯ್, ಸಾಕು ನಿಲ್ಸೋ. ಯಾವಾಗ್ಲೂ ಬರೀ ಅಲ್ಲೇ ಇರ್ತಿಯಲ್ಲ. ಏನ ನೀನು? ನಿನ್ನ ಹತ್ರ ಏನ್ ಮಾತಾಡೋದು ಕಷ್ಟನಪ್ಪ ಅಲ್ವಾ? ನಾನು ನಿನ್ನ ಹತ್ರ ಈ ತರ ಮಾತಾಡ್ದೆ ಇನ್ ಯಾರ ಹತ್ರ ಮಾತಾಡ್ಲೋ? ನಾನು ನಿನ್ ಬೆಸ್ಟ್ ಫ್ರೆಂಡ್ ಕಣ. ನಾನು ನಿನ್ನ ಹತ್ರ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ನಮ್ಮ ಮಧ್ಯೆ ಈ ಡಿಸೆನ್ಸಿ, ಡಿಗ್ನಿಟಿ, ಮಣ್ಣು ಮಸಿ ಅವೆಲ್ಲ ಯಾವ್ದು ಇಲ್ಲ ಕಣ. ಒಳ್ಳೆ ಸೆನ್ಸಾರ್ ಬೋರ್ಡ್ ಚೇರ್ಮನ್ ಆಡ್ದಂಗೆ ಆಡ್ತಾನೆ. ಒಂದೊಂದ್ಸರ್ತಿ ನಿನ್ನ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ. ಯಾವಾಗ ಹೆಂಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅನ್ಪ್ರಿಡಿಕ್ಟಬಲ್ ನೀನು, ಬೆಂಗಳೂರು ವೆದರ್ ಥರ. ಅರ್ಥ ಮಾಡ್ಕೊಳ್ಳೋ ಆನಂದ, ಯಾವಾಗಲೂ ಒಂದೇ ಥರ ಆಡ್ತಿಲ್ಲ. ಅಮ್ಮನಿಗೆ ಹುಷಾರಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ರಲ್ಲಿ ಬಂದು ತಮಾಷೆ ಮಾಡ್ತಾ ಇದೀಯಾ? ತಮಾಷೆಗೆ ಒಂದು ಲಿಮಿಟ್ ಇರಬೇಕು. ಗೆಳೆಯ, ಪ್ಲೀಸ್ ಉರ್ಕೋಬೇಡ. ನೋಡ, ನನ್ನ ಮಾತನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು, ಅರ್ಥ ಮಾಡ್ಕೊ. ಏನು? ನೋಡೋ ಗೆಳೆಯ, ಈಗ ಅಮ್ಮನ ಹುಷಾರಿಲ್ಲ ಅಂತ ನೀನು ಟೆನ್ಷನಲ್ಲಿದ್ಯಾ, ಸೀರಿಯಸ್ ಆಗಿದ್ಯಾ ಅಲ್ವಾ? ನೀನು ಸೀರಿಯಸ್ ಆಗಿದ್ಯಾ ಅಂತ ನಾನು ಸೀರಿಯಸ್ ಆಗಿದ್ರೆ ಪರಿಸ್ಥಿತಿ ಇನ್ನಷ್ಟು ಸೀರಿಯಸ್ ಆಗ್ಬಿಡುತ್ತೆ. ನನಗೆ ಗೊತ್ತಪ್ಪ ಇನ್ನೆಂಥ ಟೆನ್ಷನ್ ಪಾರ್ಟಿ ಅಂತ. ಅದಕ್ಕೆ ಕಣೋ ನಾನು ಈ ಥರ ಇರೋದು. ನಾನೊಂಥರ ಸ್ಟ್ರೆಸ್ ಬಸ್ಟರ್ ಇದ್ದಂಗೆ ಕಣೋ, ಜೋಕರ್ ಅಂತ ಅನ್ಕೋ, ಪರವಾಗಿಲ್ಲ. ನನಗೇನು ಬೇಕು ಹೇಳು? ನೀನು ಸಂತೋಷವಾಗಿ ನಗನಗ್ತಾ ಇರ್ಬೇಕಷ್ಟೇ ಕಣ. ನಿನ್ನ ಬಗ್ಗೆ ನನಗಿರೋ ಕಾಳಜಿ, ಕನ್ಸರ್ನ ನೀನು ಯಾಕೋ ಅರ್ಥ ಮಾಡ್ಕೋತಾ ಇಲ್ಲ? ನೀನು ಯಾವಾಗಲೂ ನನ್ನ ಬಗ್ಗೆ ತಪ್ಪಾಗೆ ತಿಳ್ಕೊತಾ ಇರ್ತೀಯಪ್ಪ. ನೋಡೋ, ನಾನು ಜೋಕ್ ಮಾಡ್ಬೋದು, ತಮಾಷೆ ಮಾಡ್ಬೋದು, ಒಂದೊಂದ್ಸರ್ತಿ
ನಾನ್ಸೆನ್ಸ್ ಥರ ಕೆಟ್ಟದಾಗೂ ಮಾತಾಡ್ಬೋದಪ್ಪ. ಆದರೆ ಅದೆಲ್ಲದ್ರ ಹಿಂದೆ ಇರೋ ಲಾಜಿಕ್ ಒಂದೇ, ನಿನ್ನ ಖುಷಿಯಾಗಿ ಇಟ್ಕೊಳ್ಳೋದು. ನೋಡೋ, ನಿನಗೆ ಬೇಕೋ ಬೇಡವೋ ನೀನು ಎಲ್ಲ ಕಡೆನೂ ಸ್ಟೇಟಸ್ನ ಡಿಗ್ನಿಟಿನ ಮೇಂಟೈನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆದರೆ ನೀನಾಗಿರೋದು ನೀನು ನನ್ನ ಜೊತೆಗಿದ್ದಾಗ ಮಾತ್ರ. ಅದನ್ನು ಅರ್ಥ ಮಾಡ್ಕೋ. ನಾನು ಚೆನ್ನಾಗಿ ಕಲ್ತಿದ್ಯಾ, ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಪ್ಯಾಚ್ ಮಾಡ್ಬಿಡೋದು. ಲೇ, ಅದು ಹಾಗಲ್ವೋ? ನೋಡು, ಈಗ ಅಮ್ಮ ಅಡ್ಮಿಟ್ ಆಗಿದ್ದಾರೆ, ಅವ್ರು ಹುಷಾರಿಲ್ಲ. ಹಾಗಂತ ಅವ್ರ ಕಂಡೀಷನ್ ಏನು ಸೀರಿಯಸ್ ಆಗಿಲ್ವಲ್ಲಪ್ಪ. ಹಾಸ್ಪಿಟ್ಲಲ್ಲಿ ಇದ್ರು ಆರಾಮಾಗಿದ್ದಾರೆ ತಾನೆ. ಅವ್ರನ್ನ ನೋಡ್ಕೊಳಕ್ಕೆ ಅಂತ ಡಾಕ್ಟರ್ಸು ಸ್ಟಾಫ್ಸ್ ಎಲ್ಲ ಇದಾರಲ್ಲ. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ನೀನು ಅಮ್ಮನ ಬಗ್ಗೆ ಎಷ್ಟು ಕೇರ್ ತಗೋತಾ ಇದೆಯೋ ಅತ್ತಿಗೆ ಬಗ್ಗೆನೂ ಅಷ್ಟೇ ಕಾಳಜಿ ತಗೋಬೇಕಲ್ವೇನೋ. ಈ ಥರ ಟೆನ್ಷನಲ್ಲಿ ನೀನು ಅತ್ತಿಗೆ ಮುಂದೆ ಇದ್ರೆ ಅವರು ಫೀಲ್ ಮಾಡ್ಕೊಳಲ್ವಾ? ಇಷ್ಟೇ ಕಣೋ ನನ್ನ ಕನ್ಸನ್ನು. ದಯವಿಟ್ಟು ಅರ್ಥ ಮಾಡ್ಕೊ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನಗೇನೋ ಒಟ್ಟು ನೀನು ಅತ್ತಿಗೆ ಇಬ್ಬರು ಖುಷಿಯಾಗಿರ್ಬೇಕು, ಅದೇ ನಂಗೆ ಬೇಕಾಗಿರೋದು.